ನಮಸ್ಕಾರ ರೀ ಎಲ್ಲರಿಗೂ ಫ್ರೆಂಡ್ಸ್, ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ ನೋಡ್ರಿ. ಮಧ್ಯಾಹ್ನಕ್ಕೆ ಈಗ ವಿಡಿಯೋನ ಶುರು ಮಾಡಕತ್ತೀನಿ. ಬಿಸಿಲು ನೋಡ್ರಿ ಬಾಕಲ್ ಮುಂದೆನೇ ಐತಿ. ಹೊರಗಡೆ ಅದೆಲ್ಲ ಸ್ವಚ್ಛ ಮಾಡಿದ್ದೆ ನಾನು. ಅಲ್ಲೇ ಯಜಮಾನ್ರು ಊಟಕ್ಕೆ ಬರೋಷ್ಟೊತ್ತಿಗೆ ಎಲ್ಲನೂ ಒಯ್ದು ಅಲ್ಲೇ ಇಟ್ಟರೆ ಆರಾಮಂತ ಅನಿಸ್ತೈತಿ. ಅಲ್ಲೇ ಊಟ ಮಾಡ್ಬೋದಪ್ಪ ಅಂತ ಅನಿಸಿತ್ತು. ಬಟ್ ಅವ್ರು ಬರೋಷ್ಟೊತ್ತಿಗೆ ಒಯ್ದು ಇಡೋದಾಗಲಿಲ್ಲ. ಮತ್ತು ಬಂದ ಮ್ಯಾಗ ಮತ್ತು ಅರ್ಜೆಂಟ್ ಆಗುತ್ತೆ ಬ್ಯಾಡ ಅಂತೇಳಿ ಇಲ್ಲಿ ಉಣ್ಣಾಕತ್ತೀವಿ. ಇವತ್ತಿನ ಊಟಕ್ಕೆ ನೋಡ್ರಿ ಕೆಂಪು ಚಟ್ನಿ, ಎಣ್ಣೆ ಮತ್ತು ಸೌತೆಕಾಯಿ ಗಜ್ರಿ, ಆಮೇಲೆ ಸಜ್ಜಕ ಮಾಡೀನಿ. ಅದ್ರೊಳಗೆ ಹಾಲು ಮತ್ತು ತುಪ್ಪ ಹಾಕಿದ್ದೀನಿ ನೋಡ್ರಿ. ಜಾಸ್ತಿ ತಿಳಿನೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ ನೋಡ್ರಿ. ಸಜ್ಜಕ ಕ್ಯಾಬೇಜ್ ಪಲ್ಯ ಮಾಡೀನಿ ಮತ್ತು ಬಿಸಿ ರೊಟ್ಟಿ ನೋಡ್ರಿ ಫ್ರೆಂಡ್ಸ. ಒಂಚೂರು ಹಿಟ್ಟು ಜಾಸ್ತಿ ಆಯಿತು. ಲಾಸ್ಟ್ ರೊಟ್ಟಿ ಸ್ವಲ್ಪ ದಪ್ಪ ಮಾಡಿದ್ದೆ, ಹಾಗಾಗಿ ಎಲ್ಲ ರೊಟ್ಟಿ ನಡ್ಬರ್ಕ ಇಟ್ಟು ಮ್ಯಾಗ ಒಂಚೂರು ಕಾಟನ್ ಅರಿವೆ ಹಾಕಿ ಮ್ಯಾಗ ಒಂದು ತಾಟನ್ನು ಮುಚ್ಚಿಟ್ಟಿದ್ನಿ. ಹಂಗಾಗಿ ರೊಟ್ಟಿ ಮೆತ್ತಗನೇ ಇದ್ದು. ಬರ್ರಿ ಶೇಂಗಾ ಸಾರು ಕೂಡ ಮಾಡಿದ್ದೀನಿ ನೋಡ್ರಿ. ಬಿಸಿ ಅನ್ನ, ಪಲ್ಯ ಇನ್ನೊಂದು ಚೂರು ಐತೆ. ಎಲ್ಲರಿಗೂ ಕೂಡ ಈಗ ತಾಟಿಗೆ ಹಚ್ಚೀನಿ. ಊಟ ಮಾಡೋಣ ಬರ್ರಿ ಫ್ರೆಂಡ್ಸ. ನಿಮ್ಮ ಮನೆಗೆ ಇವತ್ತು ಏನು ಅಡುಗೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ಕೆಂಪು ಚಟ್ನಿ ಇದು ಮೊನ್ನೆ ಮಾಡಿದ್ದೀನಿ ನೋಡ್ರಿ. ಇದು ಒಂದು 5-6 ದಿನ ಆದ್ರೂ ಕೂಡ ಇಡ್ಬೋದು ರೀ, ಏನಾಗಲ್ಲ. ಫ್ರಿಜ್ ಒಳಗಡೆ ಇರ್ಲಿಕ್ಕಂದ್ರೂ ಹೊರಗಡೆ ಇಟ್ಟರು ಕೂಡ ಇದು ಅಳಸಲ್ರಿ. ಯಾಕಂದರೆ ಇದಕ್ಕೆ ನಾವು ಇದು ಏನಂದ್ರೆ ಲಿಂಬೆಹಣ್ಣಿನ ರಸನೂ ಕೂಡ ಹಾಕಿದ್ದೀವಿ ನೋಡ್ರಿ. ಹಾಗಾಗಿ ತಡಿತೈತ್ರಿ ಅದು, ಏನಂದರೆ ಏನೂ ಆಗಂಗಿಲ್ಲ. ಸೊ ಬೆಲ್ಲ ಅದೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಯಜಮಾನ್ರು ಮಕ್ಕಳು ಎಲ್ಲರೂ ಊಟ ಮಾಡಕತ್ತಿದ್ದಾರೆ ನೋಡ್ರಿ. ಅವ್ರಿಗೂ ಸಜ್ಜಕ ಹಾಲು ತುಪ್ಪ ಹಾಕಿ ಕೊಟ್ಟೀನಿ. ಬೆಲ್ಲದ ಅಡುಗೆನೂ ಅವಾಗವಾಗ ಮಾಡ್ತಿರ್ತೀನಿ ನಾನು, ನೀವು ನೋಡ್ತಿರ್ತೀರಿ. ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ. ಸ್ನೇಹಿತರೆ, ಮತ್ತು ಸಾಯಂಕಾಲ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ರೀ. ಮಧ್ಯಾಹ್ನ ಅಷ್ಟೇ ವಿಡಿಯೋ ತೊಗೊಂಡೆ ಮಕ್ಕೊಂಡ್ಬಿಟ್ಟೆ. ಒಂದು ಸ್ವಲ್ಪ ಮಸ್ತಾಗಿ ನಿದ್ದೆ ಮಾಡಿದ್ನಪ್ಪ ಅಂದ್ರೆ ಒಂಥರ ಮೈಂಡ್ ಶಾಂತ ಅಂತ ಅನಿಸ್ತದ. ಸೊ ಬೆಟರ್ ರೀ. ಏನ್ ಮಾಡಿದ್ರು ಕೂಡ ನೆಮ್ಮದಿಯಿಂದ ನಿದ್ದೆ ಇಲ್ಲಪ್ಪ ಅಂತಂದ್ರ ಜೀವನದೊಳಗೆ ಏನ್ ಮಾಡಿದ್ರು ಏನು ಸಾರ್ಥಕತೆ ಇಲ್ಲ. ಒಟ್ಟ ಒಂದ್ ಸ್ವಲ್ಪ ನಿರಾ ಅಂತ ಅನಿಸ್ತದ ನೋಡ್ರಿ. ಏನೇ ಸ್ವಲ್ಪ ಮೈಗೆ ಸೊಗಸಿಲ್ಲ, ತಲೆ ನುಸಕತ್ತದ, ಇಲ್ಲ ಯಾಕ ಒಂಥರ ಕಿರಿಕಿರಿ ಅನ್ಸಕತ್ತಂದಾಗ ಸ್ವಲ್ಪ ಎಲ್ಲಾನು ಕೂಡ ಬದಿಗಿಟ್ಟು ನಿದ್ದೆ ಮಾಡಿ ಎದ್ವಪ್ಪ ಅಂದ್ರೆ ಅದೊಂಥರ ಏನೋ ಫ್ರೆಶ್ ಮೂಡ್ ನನಗ ಅನಿಸ್ತದ ಪರ್ಸನಲಿ. ನಿಮ್ಗೆ ಯಾವ ತರ ಅನಿಸ್ತದ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ಪಿಲ್ಯ ಏನದ ಅವಾಜ? ಗಪ್ಪ ಪಿಲ್ಲು. ಇವು ಮ್ಯಾಗ ಜಾಸ್ತಿ ಕಿರಣಿ ಮರದ ತಂದಿರ್ತೀನಿ ನೋಡ್ರಿ. ಅವನ್ನ ಇದ್ರೊಳಗೆ ಎಕ್ಸ್ಟ್ರಾ ಆಗಿದ್ದು ಇದ್ರೊಳಗೆ ಇಡ್ತೀನಿ. ಅವನ್ನ ತಳಗ ತಗೊಂಡಿನಿ. ಇವತ್ತ ಯಜಮಾನ್ರು ಕಿರಣಿ ಮರ ತಂದು ಕೊಟ್ಟರಿ ಫ್ರೆಂಡ್ಸ. ಹಂಗಾಗಿ ಈಗ ಇದನ್ನ ಏನೇನು ಹೇಳಿದ್ನೆಲ್ಲ ಚೆಕ್ ಮಾಡ್ಬೇಕು. ಇದಿಷ್ಟೇ ಕಾಣಿಸ್ತದ ಚೀಲ. ಇದೆಷ್ಟದ ನೋಡ್ರಿ. ಇದ್ರೊಳಗ 1 ತಿಂಗಳು ಆಗಷ್ಟು ರೇಷನ್ ಅದ್ ನೋಡ್ರಿ. ಮನುಷ್ಯ ಬಡ್ಕೊಂಡ್ ದುಡಿತೈತಿ. ಎಷ್ಟು ದುಡಿದ್ರು ಇನ್ನ ಕಡಿಮೆ ಅಂತ ಅನ್ಸದ. ಇನ್ನ ದುಡಿಬೇಕು, ಇನ್ನ ಸಿಗ್ಬೇಕು, ಇನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ ಮಾಡ್ಬೇಕು ಅನ್ನೋದ ಅನ್ನಿಸ್ತೈತಿ. ಆದ್ರ ಅಷ್ಟು ದುಡಿದ್ರುನು ಬ್ಯಾಸರ ಅನ್ಸಲ್ಲ, ಇನ್ನ ಬೇಕ ಅನ್ಸುತ್ತ. ಇದು ಇಷ್ಟರೊಳಗನೆ 1 ತಿಂಗಳು ಬಸ್ತಾನಿ ಐತ್ ನೋಡ್ರಿ. ಇದ್ ನೋಡಕ್ ಇಷ್ಟೇ ಕಾಣಿಸ್ತದ. ಹೊಟ್ಟಿಗೆ ಒಂದು ತೆಚ್ಚಿಗಾದ್ರೂ ಹೋಗಂಗಿಲ್ಲ. ಆದ್ರ ಅದೇ ಎಷ್ಟ್ ರೊಕ್ಕ ಇದ್ರುನು ಇನ್ನ ಬೇಕನ್ನ ಅನ್ಸುತ್ತೆ. ಹೌದಿಲ್ರಿ? ಮನುಷ್ಯನ ಒಂದ್ ಸ್ವಭಾವನೆ ಹಂಗೆ ನೋಡ್ರಿ. ಸೊ ಬಗರ್ ತಗೊಂಬಂದಾರಿ. ಸ್ಟಾರ್ಟಿಂಗ್ ಏನೇನಂತಂದ್ರ ಪಟ್ ತೋರಿಸ್ತೀನಿ. ಬಗರ್ ಅಂತಂದ್ರ ಅದು ಶಿವರಾತ್ರಿಗೆ ಉಪವಾಸಕ್ಕ ಬೇಕಲ್ರಿ, ಹಂಗಾಗಿ ಬಗರ್ ತಗೊಂಬಂದಾರ. ಎಣ್ಣೆ ಪ್ಯಾಕೆಟ್ ರೀ. ಕರೆಕ್ಟ್ ಆಗಿ ಇವತ್ತು ತಗೊಂಬರ್ಲಿಕ್ಕಂದ್ರ ಮತ್ತ ನಾಳೆಗೆ ನಾಷ್ಟಕ್ಕೆ ಎಣ್ಣೆ ಇರ್ಲಿಲ್ಲ. ಇವತ್ತು ಆಲ್ರೆಡಿ ಸ್ನೇಹ ತಾರೀಖ್ ಎಷ್ಟೈತಿ? ಮಂಗಳವಾರ ನೋಡ್ರಿ. 5ನೇ ತಾರೀಕು ಪೇಮೆಂಟ್. 5ನೇ ತಾರೀಕೆ ತಗೋತಾರೆ ಅವ್ರ ನಮ್ಮ ಯಜಮಾನ್ರ. ಸ್ವಲ್ಪ ಅಲ್ಲೆಲ್ಲೇ ತುಂಬೋ ಇರ್ತಾವಲ್ಲ, ಹಂಗಂತೇಳಿ ಮನಿ ಬಾಡಿಗೆನು ನಾವು 5ನೇ ತಾರೀಕಿಗೆ ಕೊಡ್ತೀವಿ. ಹಂಗಾಗಿ ಮೊದ್ಲಿಂದನೂ ಅವ್ರ 5ನೇ ತಾರೀಕಿಗೆ ತಗೋತಾರ. ಇಲ್ಲಿ ನಮ್ಗ ಅದು ಒಂದಿಗೆ ಆಗ್ಬಿಟ್ಟೈತಿ. 4 ಪ್ಯಾಕೆಟ್ ಎಣ್ಣೆ, ಶಾಬುದನಿ ನೋಡ್ರಿ. ಅವಲಕ್ಕಿ ನೋಡ್ರಿ. ಸರಿ ಫುಲ್ಲ ತಂದಿಲ್ರಿ. ಈ ತರ ಪ್ಯಾಕಿಂಗ್ ಇದ್ದಿತ್ತಂದ್ರ ನೋಡ್ಬೇಕು ಹೆಂಗ್ ಬರ್ತಂತೇಳಿ. ಲೂಸ್ ತಂದಿದ್ ಅವಲಕ್ಕಿನೇ ಬೆಸ್ಟ್ ಅನ್ಸತ್ರಿ ನನಗ. ಇವ್ ಪಾಕೆಟ್ನಾಗ ಇವ್ ಡಿ ಮಾಡ್ದಾಗೂ ಒಮ್ಮೆ ಸರಿನೇ ಬರಂಗಿಲ್ಲ. ಒಂಥರ ಆಗುತ್ತ, ಮಿದ್ದೆ ಆಗ್ಬಿಡ್ತೈತಿ. ಇಲ್ಲಿಕಂದ್ ಒಂಥರ ಗಂಡ ಇದ್ದಂಗ ಆಗುತ್ತ. ಸಾಬೂನ್ಗಳು ನೋಡ್ರಿ. ಹೀರಾ ಬೇಸನ್ ರೀ. ಕಡ್ಲಿ ಹಿಟ್ಟು ಪೌಡರ್ ಖಾಲಿ ಆಗೈತ್ರಿ. ಹಂಗಾಗಿ ಒಂದ್ ಸಣ್ಣ ಪೌಡರ್ ತಗೊಂಬಂದಾರ. ಶಾಂಪೂ,
ರವಾ ನೋಡ್ರಿ. ಕೊಬ್ಬರಿ ಎಣ್ಣೆನು ಖಾಲಿಗಿತ್ತು, ಹಂಗಾಗಿ ಪಾವ್ ಕಿಲೋ ತಗೊಂಬಂದಾರ. ದರ್ ಸರಿ ಅರ್ಧ ಕಿಲೋ ತರ್ತಿದ್ರು, ಈ ಸರಿ ಪಾವ್ ಕಿಲೋ ತಗೊಂಬಂದಾರ ನೋಡ್ರಿ. ಮೇನ್ ಬೇಕಾಗಿರ್ತದ. ಹಂಗೇನೆ ಪಾವ್ ಕಿಲೋ ಕೊಬ್ಬರಿ ತಗೊಂಬಂದಾರ ನೋಡ್ರಿ. ಒಣ ಕೊಬ್ಬರಿ ರೀ ಇವು. ಮತ್ತ 1 ಕಿಲೋ ಬೆಲ್ಲ ನೋಡ್ರಿ. ಬೆಲ್ಲ ಕಲರ್ ಚಲೋ ಐತ್ ನೋಡ್ರಿ. ಒಮ್ಮೆ ಫುಲ್ ಬೆಳ್ಳ ಬಂದ್ಬಿಡ್ತ ಸಕ್ಕರೆಗತಿ, ಅದು ಟೇಸ್ಟ್ನೇ ಆಗಂಗಿಲ್ರಿ ಫ್ರೆಂಡ್ಸ್. ಅದು ನೋಡಾನೇ ಒಲ್ಲ ಅಂತ ಅನಿಸ್ತೈತಿ. ಈ ಸರಿ ಬೆಲ್ಲ ಚಲೋ ಅದ. ಮತ್ತ ಆಮೇಲೆ ಇದು ಹೆಸರು ಬೇಳೆ ತಗೊಂಬಂದಾರಿ. ಹಂಗೆ ತೊಗರಿ ಬೇಳೆ ನೋಡ್ರಿ ಫ್ರೆಂಡ್ಸ್. ಸರಿ ಹೆಚ್ಚಿಗೆ ತರ್ಸಿನ ಸ್ವಲ್ಪ, ಮೊನ್ನೆ ನಡ್ಬರ್ಕನೆ ಕಮ್ಮಿ ಬೀಳ್ತಲ್ಲ, ಹಂಗಾಗಿ ಮತ್ತೆ ತಿಂಗಳದ ನೆಕ್ಸ್ಟ್ ಮಂತ್ ಅದ್ರ ಕಮ್ಮಿ ಮಾಡಿ ಹಾಕಕ್ ಬರ್ತಿದ್ದ ಅಂತ ಹೇಳಿ. ಹಂಗೆ ಜೀರಿಗೆ ತಗೊಂಬಂದಾರ. ಜೀರಿಗೆ ಮತ್ತ ಬಿಳಿ ಎಳ್ಳು. ಆಕ್ಚುಲಿ ಕರಿ ಎಳ್ಳು ಹೇಳಿದ್ದೆ ನಾನು, ಅವ್ರಿಗೆ ಬಿಳಿ ಎಳ್ಳು ತಗೊಂಬಂದಾರ. ಶೇಂಗಾ 1 ಕಿಲೋ ತರ್ಸಿನ್ರಿ. ಮೊನ್ನೆ ಉಳ್ದು ಶೇಂಗಾ ಅದಾವಲ್ಲ, ಹಂಗಾಗಿ 1 ಕಿಲೋ ತರ್ಸಿನಿ. ಮೊನ್ನೆ ಉಳ್ದಾವ ಅಂತ ಹೇಳಿ. 1 ತಿಂಗಳು ಯಾವ್ದು ಕಡಿಮೆ ಹೆಚ್ಚಿರ್ತ ಅದನ್ನ ಕಡಿಮೆ ತರಿಸ್ಕೊಂತೀನಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಲೈಫ್ ಸ್ಟೈಲ್ ಹಿಂಗಿರುತ್ತೆ ನೋಡ್ರಿ. ಇದ್ರೊಳಗ ಹತ್ತತ್ರಗ ಇಟ್ಟು ತರ್ಸೋದು, ಅಳೋದು ತಂದು ಅಳದು ತಿನ್ನೋದು. ಹೆಚ್ಚಿಗೆ ಮಾಡಿಟ್ರು ಆಗಲ್ರಿ. ಹಳ್ಳಿ ಕಡೆ ಸೈಡ ಹೆಚ್ಚು ಕಮ್ಮಿ ಆಜು ಬಾಜುದವ್ರು ಇದ್ದಾರ ಕೊಡ್ತಾರ, ಹೊಲ ಮನಿ ಇಲ್ಲಂದ್ರೂ. ಈ ಕಡೆ ಸಿಟಿ ಊರಾಗ ಹಂಗಲ್ಲಲ್ರಿ. ಯಾರಿಗ್ಯಾರು ಕೊಡಂಗೂ ಇಲ್ಲ, ತಗೊಂಡಂಗೂ ಇಲ್ಲ. ಎಲ್ಲೋ ಅಪರೂಪ ಅಂತ ಅನ್ಕೋತೀನಿ. ಇರ್ಬೋದ, ಬಟ್ ಅಪರೂಪ. ಮತ್ತ 2 ಕಿಲೋ ಸಜ್ಜಿ ತರ್ಸಿ ನೋಡ್ರಿ ಫ್ರೆಂಡ್ಸ್. ಸಜ್ಜಿ ರೊಟ್ಟಿ ಮಾಡ್ಕೊಂಡ್ರ ಆಯ್ತು ಅಂತ ಹೇಳಿ. ಸಜ್ಜಿ ರೊಟ್ಟಿಗೆ ಕರಿ ಎಳ್ಳು ತಗೊಂಬರಿ ಅಂದಿದ್ದೆ. ಬಿಳಿ ಎಳ್ಳು ಮನೆಗೆ ಇದ್ದವು, ಮತ್ತೆ ಇವ್ರು ಬಿಳಿವ ತಗೊಂಬಂದಾರ. ಇವ್ನ ಕ್ಯಾನ್ಸಲ್ ಮಾಡಿ ಕರಿ ಎಳ್ಳು ತರಕಸ್ತೀನಿ. ಸಕ್ರಿ ನೋಡ್ರಿ, ಸಕ್ರಿ ತಗೊಂಬಂದಾರ. ಆಕ್ಚುಲಿ ಅಕ್ಕಿ ಏನೋ ಸ್ವಲ್ಪ ಇದ್ದು, ನಾನ್ ಬ್ಯಾಡನೆ ಅಂತ ಹೇಳಿದ್ನೆ ಅಕ್ಕಿನ. ಅಂದ್ರ ಅಕ್ಕಿ ತಗೊಂಬಂದಾರ ನೋಡ್ರಿ. 5 ಕಿಲೋ ಅಕ್ಕಿ ಅದಾವ. 1 ತಿಂಗಳದಾಗ ಹೆಂಗೋ ಮೇಂಟೈನ್ ಮಾಡ್ತಿದ್ದೆ ನಾನು. ಒಂದಿನ ರೇಷನ್ ಅಕ್ಕಿಯನ್ನ, ಒಂದಿನ ಚಲೋ ಅಕ್ಕಿಯನ್ನ ಹಾಕಿ 1 ತಿಂಗಳು ಹೆಂಗೋ ಕಳಿತಿದ್ನೆ. ಬ್ಯಾಡ್ರಿ ಅಂತ ಹೇಳಿದ್ದೆ. ಮತ್ತ ಅಂದ್ರೂ ತರಂಗ್ ತಗೊಂಬಂದಾರ ನೋಡ್ರಿ. ಪರವಾಗಿಲ್ಲ, ಮುಂದಿನ ತಿಂಗಳು ಬರ್ತಾವ. 1 ತಿಂಗಳದಾಗ ಒಂದ್ ಸ್ವಲ್ಪ ಮಾಕ್ತಾವ. ಹಳೆ ಅಕ್ಕಿ ಅದಾವ್ರಿ, ಇವು ಮಸ್ತ್ ಅದಾವ. ಯೆಲ್ಲೋ ಕಲರ್ ಅದಾವ ಹಳೆ ಅಕ್ಕಿ, ಅವು ವೈಟ್ ಕಲರ್ ಅದಾವ್ರಿ. ಇದು ಯೆಲ್ಲೋ ಕಲರ್ ಅಕ್ಕಿ ಇದ್ರ ಉದುರಾಗಿ ಚಂದ ಆಗತ್ರಿ. ಪಲಾವ್ ಗಿಲಾವ್ ಎಲ್ಲ ಅನ್ನ ಮಾಡಕ ಬೇಷ್ ಆಗುತ್ತಾ. ಇದಿಷ್ಟು ನೋಡ್ರಿ ಬಡವ್ರ ಮನೆಯ ತಿಂಗಳ ದಿನಸಿಯ ಸಾಮಾನುಗಳ್ರಿ. ಈಗ ಇಲ್ಲಿ ಒಂದ್ ಪಿಶ್ವೆ ಐತ್ಲಾ, ಮತ್ತ ಜಾಳ ಹಸರು ಮಾಡಿ ಇಟ್ಟಿದ್ರಿ. ಗೋಧಿ ಖಾಲಿ ಆಗ್ಯಾವ. ಗೋಧಿನೂ ಖಾಲಿ ಆಗ್ಯಾವ. ಇನ್ನೊಂದ್ 4 ದಿನ ಆಗುತ್ತ ಗೋಧಿ ಇಟ್ಟ. ಸುಮ್ನೆ ಇರಕ್ಕಿಲ್ಲ 4 ದಿನ. ಯಾಕೆ ಅಡ್ವಾನ್ಸ್ ತಂದು ಮನೆ ಗೋಧಿ ಇಟ್ಕೊಂಡ್ ಕುಂದಿರ್ಲ ಅಂತ ಹೇಳಿ ಅವತ್ತಿಂದ ಅವತ್ತ ಯಜಮಾನ್ರಿ ಈಗ ತಗೊಂಬರ್ಬೇಕಂದ್ರಿ ಮ್ಯಾಗ ತಗೊಂಬರ್ಬೇಕು, ಮತ್ ಇಳಿಬೇಕು. ತಗೊಂಡು ವಜ್ಜಿ ಅವ್ರಿಗೂನು ಒಂಥರ ಸುಸ್ತಾದಂಗ ಆಗುತ್ರಿ. ಅದಕ್ಕ ಬ್ಯಾಡ. ಮತ್ತ ಅದು ಎಲ್ಲಾ ಚಲೋನೇ ಇರ್ತವ್ರಿ. ಗೋಧಿ ಏನೋ ಆರ್ಸೋದಿಲ್ಲ, ಏನು ಮಾಡೋದಿರಂಗಿಲ್ಲ. ಅಂದ್ರೂ ಒಂದ್ ಬಿಸ್ಲಿ ಒಣಗಿಸಿ ಬಿಸ್ಕೊಂಬಂದ್ರ ಬೆಟರ. ಬಟ್ ಮ್ಯಾಗ ತಗೋವ್ರಿಗೆ ತಗೊಂಬರಕ್ ವಜ್ಜಿನಿ ಎತ್ಕೊಂಡು ಹೋಗೋದು ತರದ ಸಂಬಂಧ ಈಗೇನ್ ಮಾಡಕತ್ತಾರಿ, 2-3 ಸರಿ ಆಯ್ತು. ನಾ ಏನ್ ಹೇಳಿದ್ನಿ, ಅಲ್ಲೇ ಚಲೋ ಗೋಧಿನೇ ಇರ್ತಾವ. ನೀವ್ ಅಲ್ಲಿದಲ್ಲೇ ನೋಡಿ ಮತ್ತ ಹಂಗೆ ಡೈರೆಕ್ಟ್ ಆಗಿ ತಗೊಂಡು ಮಧ್ಯಾಹ್ನ ಊಟಕ್ ಬರತ್ನಾಗ ಗಿರಣಿಗೆ ಹೋಗಿ ಇಟ್ಟು ಬರ್ತಾರಿ. ಇಟ್ಟು ಬಂದ್ ಕೇಸಿ ಬೀಸ್ ಅಂತ ಹೇಳಿರ್ತಾರ. ಒಳ್ಳೆನೆ ಊಟ ಗಿಟ್ಟದೆಲ್ಲ ಮಾಡ್ಕೊಂಡು ಫೋನ್ ಹಚ್ತಾರಿ. ನಂಬರ್ ಐತಿ ಗಿರಣಿ ಅವ್ರದ್ದು. ನಿಮ್ದು ಆಗೈತ್ ನೋಡ್ರಿ ತಗೊಂಡ್ ಹೋಗ್ರನ್ನ. ಮತ್ತ ಅದನ್ನ ತಂದು ಕೆಳಗಡೆ ಇಟ್ಟಿರ್ತಾರ. ಇಲ್ಲಿಕ್ ಮ್ಯಾಗ ಬಂದರೆ ಕೊಡ್ತಾರ. ಹಂಗಾಗಿ ತರದ್ದು ಸ್ವಲ್ಪ ಮ್ಯಾಗ ಕಡಿಮೆನೆ ಮಾಡ್ಯಾರಿ. ಅಂಗಡಿಲಿಂದ ಡೈರೆಕ್ಟ್ ಗಿರಣಿಗೆ ಒಯ್ತಾರ. ಯಾಕ ಇವ್ರದೊಂದು ನಿಮ್ದ ಏನ್ ಹೇಳವ, ಇತ್ತೀಚೆಗೆ ಮಕ್ಕಳು ಹೊಡೆದಾಡ್ ಬರ್ದಾಡ್ ಹೆಚ್ಚಾಗೈತ್ ನೋಡ್ರಿ. ಇರೋದ್ರೊಳಗ ತಲೆಯಾಗ 28 ಹುಳ ಇರ್ತಾವ. ಇವ್ರದೊಂದು ಕಿರಿಕಿರಿ ಒಂಥರ ಹೆಂಗ ಬಿಟ್ಟಿತ್ತಂದ್ರ ನನಗ ಹೆಂಗ್ ಹೇಳ್ಬೇಕಂದ್ರ, ನಾನ ಹೊಡ್ಕೊಳ್ಳೇನ್ ಅವ್ರಿಗೆ ಹೊಡಿಲಿ ನಂಗ ಆಕತ್ ಬಿಡ್ತೈತ್ರಿ. ಇಲ್ಲಿ ಕುತ್ಕೊಂಡ್ ಎಷ್ಟಾಗುತ್ತಷ್ಟು ಅರ್ತ್ ಬಿಡ್ಬೇಕನಪ್ಪ ಅನ್ನಂಗ ಅನ್ಸ್ಬಿಡ್ತಿತ್ತ. ಹಂಗ ಮಾಡ್ತಾರ ಮಕ್ಳು. ನನಗ ಎಲ್ಲಾ ತರದಿಂದಾನು ನನಗ ನೋಡ್ರಿ ಒಂದ್ ಸ್ವಲ್ಪ ಮೆಂಟಲಿ ಇಷ್ಟು ಆಗುತ್ತ. ಅದು ಕಿರಿಕಿರಿ ಹೇಳಕ್ ಆಗಂಗಿಲ್ಲ. ಇದ್ರಾಗ ಸ್ವಲ್ಪ ಡಬ್ಬಿಗಳ್ದಾಗ ಹಾಕಿಟ್ಟು ಬಿಡ್ತೇನ್ರಿ ನಾನೀಗ. ಓಕೆ ರೀ ಫ್ರೆಂಡ್ಸ, ನಾವು ಮತ್ತೆ ಸಿಗೋಣ.
ರಾತ್ರಿ ಊಟಕ್ಕೆ ನೋಡ್ರಿ ಫ್ರೆಂಡ್ಸ ಈಗ ಹೋಳು ಬದ್ನಿಕಾಯಿ ಮಾಡಿ ನೋಡ್ರಿ, ದಪ್ಪನ 2 ಬದ್ನಿಕಾಯಿ ಇದ್ದವು, ಅದನ್ನ ರಸ ಬಿಟ್ಟು ಬದ್ನಿಕಾಯಿ ಪಲ್ಯ ಮಾಡೀನಿ. ಚಿತ್ರಾನ್ನ ಮಾಡಿ ನೋಡ್ರಿ ಫ್ರೆಂಡ್ಸ, ಸಿಂಪಲಾಗಿ ಒಂದು ಚಿತ್ರಾನ್ನ. ಮಧ್ಯಾಹ್ನದ ಒಂಚೂರು ಅನ್ನ ಐತಿ ನೋಡ್ರಿ, ನಾನು ಊಟ ಮಾಡಿಲ್ಲ ಅನ್ನನ, ಇನ್ನೊಂಚೂರು ಪಲ್ಯನೂ ಐತಿ, ಸಾರೂ ಕೂಡ ಐತಿ, ರೊಟ್ಟಿನೂ ಅದಾವ. ಸೊ ಬೇಕಂದ್ರೆ ಯಜಮಾನ್ ರೊಟ್ಟಿ ಉಣ್ತಾರೆ, ಇಲ್ಲಿ ಪೂರ್ತಕ ಚಪಾತಿ ಮಾಡಿ ಕೊಡ್ಬೇಕು ನೋಡ್ರಿ. ಮತ್ತು ರೀ ಇದು ಬೆಳಗ್ಗೆ ಬುಧವಾರದ ಬೆಳಗ್ಗೆ ವಿಡಿಯೋನು ಇದ್ರೊಳಗನ ಶೇರ್ ಮಾಡಕತ್ತೀನಿ ನಾನು. ಬೆಡ್ಶೀಟ್ ಎಲ್ಲನೂ ಕೂಡ ಹೊಲಸಾಗೈತೆ ರೀ, ಧೂಳು ಅಂದ್ರೆ ಧೂಳ, ಹಂಗಾಗಿ ಮತ್ತೆ ಚೇಂಜ್ ಮಾಡಿದ್ರೆ ಆಯ್ತು ಅಂತೇಳಿ. ಹೊರಗಡೆ ಸಿಕ್ಕಾಪಟ್ಟೆ ಧೂಳಾಗುತ್ತೆ ನೋಡ್ರಿ, ಮಕ್ಕಳು ಒಳಗೆ ಮಾಡಿ ಹಂಗೆ ಅಡ್ಡಾಡ್ತಿರ್ತಾರೆ, ಹಂಗಾಗಿ. ಮತ್ತು ಇಲ್ಲಿ ನೋಡ್ರಿ ಈ ಥರ ನಾನು ಗಂಟು ಹಾಕ್ತೀನಿ ಒಂದು ಬೆಡ್ಶೀಟ್ ಮೂಲಿಗೆ. ಈ ಥರ ಗಂಟು ಹಾಕಿದ್ರೆ ಮಕ್ಕಳು ಈಗ ಭಾಳ ಜಿಗ್ದಾಡ್ತಾರೆ ನೋಡ್ರಿ ಬೆಡ್ ಮ್ಯಾಗ, ಅದೆಲ್ಲ ಅದೊಂಥರ ಎಲ್ಲ ಕಡೆ ಮುದ್ದೆ ಆಗಿಬಿಡುತ್ತೆ. ಆ ಥರ ಮುದ್ದೆ ಆಗ್ಬಿಡ್ದಪ್ಪ ಅಂತಂದ್ರೆ ಈ ಥರ ಮೂಲಿಗೆ ಗಂಟು ಹಾಕಿ, ಮತ್ತು ಕಾರ್ನರ್ ಸೈಡ ಅದು ಹಿಂಗೆ ಬೆಡ್ ಕೆಳಗಡೆ ಹಾಕಿ ಅದನ್ನು ನಾವು ಮಡಿಸಿ ಬಿಗಿತ್ನಾಗ ಜಗ್ಗಿ ನೀಟ್ ಮಾಡ್ಕೊಂಬಿಟ್ರೆ ನಾವು ಹೆಂಗೆ ಬೆಡ್ಶೀಟನ್ನು ನೀಟ್ ಮಾಡಿಟ್ಟಿರ್ತೀವಿ ಅದೇ ಥರನೇ ಇರುತ್ತೆ ರೀ. ಅವ್ರು ಎಷ್ಟೇ ಜಗ್ಗಿ ಆಡಿದ್ರೂ ಅದು ಹಿಂಗೆ ಮುದ್ದೆ ಆಗಂಗಿಲ್ಲ. ಸೊ ಈ ಥರ ಒಂದು ಟೆಕ್ನಿಕ್ ನೀವು ಕೂಡ ಖಂಡಿತವಾಗ್ಲೂ ಯೂಸ್ ಮಾಡಿರಿ, ನಿಮ್ಗೆ ವರ್ಕ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಇದು ಒಂಥರ ಮುದ್ದೆಯಾಗಿ ಕಾಣಿಸೋದಿಲ್ಲ ರೀ. ಸೊ ಇವಾಗ ನೋಡಿರಿ ಫ್ರೆಂಡ್ಸ, ಮತ್ತು ನಾನು ಆಲ್ರೆಡಿ ಈಗ ಒಂದು ಬೆಡ್ಶೀಟನ್ನು ಹಾಕಿರ್ತಿದ್ದೆ ನೋಡಿರಿ, ಅದನ್ನು ತೆಗ್ದೀನಿ. ಅದನ್ನು ಈ ಥರ ಗಂಟು ಹಾಕಿರ್ತೀನಲ್ಲ 4 ಕಡೆನ ಅದನ್ನು ಬಿಚ್ಕೊತೀನಿ. ಅಂದ್ರೆ ಒಮ್ಮೊಮ್ಮೆ ಹಂಗೆ ನೆನಪಿಲ್ಲಾರ್ದ ಸಾಬೂನು ಪುಡಿಯಾಗ ನೆನೆ ಇಟ್ಬಿಡ್ತೀವಲ್ಲ, ಸೊ ಮತ್ತು ಅದು ಒಗತ್ನ್ಯಾಗ ಹಸಿಯಾಗಿರ್ತೈತಿ, ವೈನ್ ಅಂತ ಅನ್ಸಂಗಿಲ್ಲ ರೀ. ಹಾಗಾಗಿ ಈಗ ಅದನ್ನು 4 ಮೂಲಿಗೆ ಅದು ಏನು ಗಂಟು ಹಾಕಿದ್ದು ನೋಡ್ರಿ, ಈಗ ಅದನ್ನು ಬಿಚ್ಕೊಳಕತ್ತೀನಿ ರೀ ಫ್ರೆಂಡ್ಸ. ಹಂಗೆ ತೆಲುಗುಂಬಿನ ಕವರನ್ನು ಕೂಡ ಬಿಚ್ಚಾಕತ್ತೀನಿ ರೀ. ಒಂದೇ ಜೊತೆ ಆಗಿಬಿಟ್ಟವ ಈಗ, ಅದೇ ಒಗೆದು ಅದೇ ಒಳ್ಳೆ ಯೂಸ್ ಮಾಡೋದಾಗೈತಿ. ಸೊ ಹೊಸ ಮನೆಗೆ ಹೋದ್ಮ್ಯಾಗ ತರಬೇಕಂತ ಹೇಳ್ಕೇಸಿ ಒಳ್ಳೆ ನಾನು ಇನ್ನೊಂದು ಜೊತೆ ತೊಗೊಂಬಂದೇ ಇಲ್ಲ. ಈಗ ಅವನು ಬಿಚ್ಚಿ ವಾಶ್ ಮಾಡಬೇಕು ರೀ. ಸ್ನೇಹ ಬೆಳಗ್ಗೆನೇ ಹೋಗಿದ್ದಳ್ರಿ ಫ್ರೆಂಡ್ಸ, 7:20ಕ್ಕೆ ಸ್ಕೂಲ್ಗೆ ಓದ್ಲಿಕ್ಕೆ. ಈಗ 9:20 ಆಗೈತೆ ನೋಡ್ರಿ. ಯಜಮಾನ್ರು ಕೂಡ ನಾಷ್ಟ ಮಾಡಿ ಚಹಾ ಕುಡಿದು ಹೋದ್ರು ಅವರು. ಸೊ ನಾಷ್ಟಕ್ಕೆ ಅದೆಲ್ಲನೂ ಕೂಡ ನಾನು ಏನು ಹೊಳ್ಕೊಂಡಿದ್ನೆಲ್ಲ ಉಳ್ಳಾಗಡ್ಡೆ ಅದನ್ನೆಲ್ಲನೂ ಸೈಡಿಗೆ ಒಂದು ತಾಟನೆ ಹಾಕ್ಕೊಂಡಿರ್ತೀನಿ, ಅಂದ್ರೆ ಗ್ಯಾಸ್ ಕಟ್ಟಿ ನೀಟಾಗೂ ಇರ್ತಾ ಮತ್ತು ಹೊಲ್ಸೊಲ್ಸ ಆಗಲ್ಲ ಅಂತೇಳಿ. ಮತ್ತು ಒಂದು ಸರಿ ಒರೆಸ್ಕೊಂಡಿರ್ತೀನಿ ನಾನು, ಬೆಳಗ್ಗೆ ಎದ್ದ ತಕ್ಷಣ ಒಂದು ಸರಿ ಒರೆಸ್ಕೊಂಡಿದ್ನೆ. ಈಗ ಉಳಿದು ಎಲ್ಲ ಬಾಂಡೆ ಗಿಂಡೆ ಚಾದು ಒಂದು ಬೊಗಣಿ ಅದನ್ನೆಲ್ಲನೂ ಈಗ ಹೊರಗಡೆ ಒಯ್ದು ಇಡಾಕತ್ತೀನಿ ನೋಡ್ರಿ. ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಸಾಮಾನುಗಳ ತೆಗೆದಿಡ್ತೀನಿ ರೀ. ಅಲ್ಲಿ ಜಾಗ ಎಷ್ಟು ಹತ್ತೈತಿ ನೀವು ನೋಡ್ತೀರಿ. ಹಂಗಾಗಿ ಮತ್ತು ಏನೋ ಒರೆಸ್ಕೋಬೇಕಪ್ಪ ಅಂದ್ರೆ ನನಗೆ ಆ ಕಡೆ ಕೈಯಾಗ ಸಾಮಾನು ಸಿಕ್ಕರೆ ಒಂಥರ ಅದು ಕಿರಿಕಿರಿ ಆದಂಗೆ ಅಂತ ಅನಿಸ್ತೈತಿ. ಹಾಗಾಗಿ ಹೆಂಗೆ ಒರೆಸ್ಕೊತೀನಿ ನೋಡ್ರಿ, ಅಲ್ಲೆಲ್ಲ ಸ್ವಲ್ಪ ನನಗೆ ಕಂಫರ್ಟಬಲ್ ಆಗಂಗೆ ಸ್ವಲ್ಪ ಸಾಮಾನುಗಳ್ನ ಈಗ ಲೈಟ್ರ್ ಮತ್ತು ಚಾಕು ಅದೆಲ್ಲನೂ ಕೂಡ ತೆಗೆದಿಡ್ತೀನಿ. ಯಜಮಾನ್ರಿಗೆ ಚಹಾ ಮಾಡಿಕೊಟ್ಟು ನಾನು ಒಂಚೂರು ಸೂಸ್ಕೊಂಡಿದ್ದೀನಿ ರೀ. ರಾತ್ರಿ ಹಾಲಿದ್ವು ಅವು, ಹಂಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದೆ ಚಹಾ, ಅವ್ರಿಗೊಂದು ಅರ್ಧ ನಮಗೊಂದು 2 ಗುಟ್ಟುಗೆ ಅಂತೇಳಿ. ಬಟ್ ನಾಷ್ಟನೂ ಸ್ವಲ್ಪ ಕಡಿಮೆನೇ ಬಿತ್ತು ನನಗೂ, ಹಂಗಾಗಿ ಆಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಅದು ಆಲ್ರೆಡಿ ಚಹಾ ಸೋಸಿದ್ದೆ ನಾನು, ಮತ್ತು ಅದೆಲ್ಲ ಆರಿಬಿಟ್ಟೈತೆ ನೋಡ್ರಿ. ಹಂಗಾಗಿ ಮತ್ತು ಇವಾಗ ಒಂದು ಸ್ವಲ್ಪ ಒರೆಸ್ಕೊಂಡ್ರೆ ಆಯಿತು ಗ್ಯಾಸ್ ಕಟ್ಟೆ ಅದನ್ನೆಲ್ಲನೂ ಕೂಡ ಅಂತೇಳಿ ಒರೆಸ್ಕೊಳಕತ್ತೀನಿ ನೋಡ್ರಿ. ಹಿಂಗೆ ಒಂದೊಂದು ಸಲಿಗೆ ಟೈಮ್ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಹಂಗೆ ಒಮ್ಮೆ ಒಂದೇ ಸರಿ ಬೆಳಗ್ಗೆ ಒರೆಸ್ಕೊಂಡಿದ್ನಿ ಅಂದ್ರೆ ಆಮೇಲೆಲ್ಲ ಡೈರೆಕ್ಟ್ ಅಡುಗೆ ಅದೆಲ್ಲ ಆದ್ಮೇಲೆ ಒರೆಸ್ಕೊತೀನಿ. ಇಲ್ಲ ಟೈಮ್ ಇತ್ತು ಅಂತಂದ್ರೆ ಮತ್ತು ಇವಾಗ ಮತ್ತೊಂದು ಸರಿನೂ ಕೂಡ ಒರೆಸ್ಕೊತೀನಿ. ಮಗಳು ಸ್ಕೂಲಿಗೆ ಅದೆಲ್ಲ ಹೋಗಿದ್ದಳು. ಮಗ ಆಲ್ರೆಡಿ ನಾಷ್ಟ ಮಾಡಿದ್ದ ಮತ್ತು ಜಳಕ ಮಾಡಿಸಿ ಅವನು ಪಾರ್ಕಿಂಗ್ದಾಗ ಆಟ ಆಡ್ತೀನಿ ಮಮ್ಮಿ ಅಂತ ಪಾರ್ಕಿಂಗ್ದಾಗ ಹೋಗಿದ್ದೀನಿ ರೀ. ಸೈಕಲ್ ಆಟ ಆಡ್ತಾನೆ ಇವಾಗ. ಮೊನ್ನೆ ಓನರ್ ಅಂಕಲ್ ಅವರೆಲ್ಲರೂ ಕೂಡ ಅಂದರೆ ಓನರ್ ಅಂಕಲ್ ರಿಪೇರಿ ಮಾಡಿ ಕೊಟ್ಟಾರ ನೋಡ್ರಿ. ಹಂಗಾಗಿ ಇವಾಗ ಮತ್ತೆ ಅಲ್ಲೇ ಹೋಗಿ ಆಟ ಆಡ್ಕೊತಿರ್ತಾನೆ. ಹಂಗೆ ಅಪೋಸಿಟ್ ಅಲ್ಲೇ ಸೈಡಿಗೆ ಒಂದು ಮನೆ ಐತ್ರಿ, ಅಲ್ಲಿನೂ ಪಿಲ್ಲು ವಯಸ್ಸಿನ ಹುಡುಗದನ, ಅವನು ಅಲ್ಲೇ ಆಟ ಆಡ್ಕೊಂಡಿರ್ತಾನೆ ಅವ್ರ ಪಾರ್ಕಿಂಗ್ದಾಗ. ಇಬ್ಬರು ಮನೆ ನಡ್ಬರ್ಕ ಒಂದು ಗೇಟ್ ಥರ ಐತ್ರಿ, ಕೆಬ್ಬಣ ಜಾಳಿದು. ಇವನಿಗೆ ಅವಾಗ ಕಾಣಿಸ್ತಾನೆ, ಅವನಿಗೆ ಇವಾಗ ಕಾಣಿಸ್ತಾನೆ. ಹಂಗಾಗಿ ಏನು ಟೆನ್ಷನ್ ಇಲ್ಲರಿ, ಅಲ್ಲಿ ಆಟ ಆಡ್ಕೊತಾರೆ. ಸೊ ಗ್ಯಾಸ್ ಕಟ್ಟೆದನ್ನೆಲ್ಲ ಬೆಳಗ್ಗೆ ಒರೆಸ್ಕೊಂಡಿದ್ನೆಲ್ಲ, ಹಂಗಾಗಿ ಜಾಸ್ತಿ ಏನು ಹೊಲಸಿರಲಿಲ್ಲ. ಸ್ವಲ್ಪ ನೀರೆಲ್ಲ ಚುಮ್ಕಿಸಿ ಒರೆಸ್ಕೊಂಡು ಕೆಳಗಡೆ ಒಂಚೂರು ಇದು ಮಾಡ್ಕೊಂಡ್ಬಿಡ್ತೀನಿ, ಅಲ್ಲೆಲ್ಲ ಇದು ಕಡಪದ್ರೆ ಹಾಕೋದು ನೋಡ್ರಿ ಅಲ್ಲಿ. ಸೊ ಓಕೆ ರೀ ಫ್ರೆಂಡ್ಸ, ಮನೆ ಕೆಲಸ ಹಂಗೆ ಹೆಣ್ಮಕ್ಳದು ಗೊತ್ತಲ್ಲ ನಿಮ್ಗೆ, ಎಷ್ಟು ಮಾಡಿದ್ರು ಕಡಿಮೆನೇ. 1 by 1 ಕೆಲಸ ಮಾಡ್ಕೊತಿದ್ರು ಮತ್ತು ಇನ್ನೂ ಏನಾದರೂ ಹುಡುಕ್ಯಾಡ್ಕೊಂಡು ಕೆಲಸ ಮಾಡಂಗಿದ್ರೆ ದಿನವಿಡೀ ಕೆಲಸ ಮಾಡಿದ್ರು ಕೂಡ ಕೆಲಸ ಅಂತೂ ಸರಿಯದೇ ಇಲ್ಲ ನೋಡ್ರಿ. ಗ್ಯಾಸ್ ಕಟ್ಟಿ ಎಲ್ಲ ಸಾಮಾನುಗಳು ಇರ್ಲಾರ್ದೇ ಮತ್ತೊಂಚೂರು ನೀಟಾಗಿ ಒರೆಸ್ಕೊಂಡು ಇಟ್ವಪ್ಪ ಅಂದ್ರೆ ಎಷ್ಟೊಂದು ಮನಸ್ಸಿಗೆ ಆರಾಮಂತ ಅನಿಸ್ತದೆ ನೋಡ್ರಿ. ಅಡುಗೆ ಮನೆ ನೋಡಿದ ತಕ್ಷಣ ಒಂಥರ ಖುಷಿ ಅಂತಕ್ಕೆ ಅನಿಸ್ಬಿಡ್ತದೆ ಎಲ್ಲರಿಗೂ.
ಇವಾಗ ನೋಡಿರಿ ಫ್ರೆಂಡ್ಸ ಮತ್ತು ಬೆಡ್ಶೀಟ್ ಅದನ್ನೆಲ್ಲನೂ ಕೂಡ ಚೇಂಜ್ ಮಾಡಿದ್ದು ನೋಡಿರಿ, ಗ್ಯಾಸ್ ಕಟ್ಟಿನ ಒರೆಸ್ಕೊಂಡಿದ್ನೆ. ಸೊ ಈಗ ಕಸ ಹುಡ್ಕೊಂಡ್ರೆ ಆಯಿತು ಅಂಥೇಳಿ ಬೆಳಗ್ಗೆ ಅರ್ಜೆಂಟ್ನೊಳಗನೆ ಹುಡುಗಿದ್ದೆ ನಾನು. ಈಗ ಮತ್ತೊಂದು ಸರಿ ನಿಧಾನ ಸೀರೆ ಹುಡ್ಕೊಂಡ್ರಾಯ್ತು, ಗ್ಯಾಸ್ ಕಟ್ಟಿ ಕೆಳಗಡೆ ಅದೆಲ್ಲ ಮತ್ತು ಅಷ್ಟು ಮತ್ತೊಂದು ಸರಿ ಹುಡ್ಕೊಂಡ್ರೆ ಚಲೋನೇ ಅಂತೇಳಿ ಕೇಸಿ ಈಗ ಮತ್ತೆ ಕಸ ಹುಡ್ಗಕತ್ತೀನಿ. ಸೊ ಮಗನಿಗಂತೂ ಒದರ್ದ್ನೆ ಬಾರೋ ಇಲ್ಲಿ ಅಂತೇಳಿ, ಮಮ್ಮಿ ನೀ ಕೆಲಸ ಮಾಡು ನಾ ತಳಗಡೆ ಆಡ್ತೀನಂತ ಹೇಳಕತ್ತಿದ್ನವ. ಸೊ ಹಾಗಾಗಿ ಮತ್ತು ನೋಡ್ರಿ ಈಗ ಎಷ್ಟು ಸರಿ ಕಸ ಹುಡುಗಿದ್ರು ಹೆಂಗೆ ಧೂಳು ಬರ್ತದೆ ನೋಡ್ರಿ ಫ್ರೆಂಡ್ಸ. ಯಪ್ಪ ಭಾಳ ಗಾಳಿ ಬಿಡ್ತದ್ರಿ ಇಲ್ಲೆಲ್ಲ, ಸ್ವಲ್ಪ ಕಡೆ ಕಿಟಕಿ ಓಪನ್ ಇರೋದ್ರಿಂದ ಧೂಳಂತರೂ ಎಷ್ಟು ಸ್ವಚ್ಛ ಇಟ್ರು ಕಡಿಮೆನೇ ಅನ್ನಂಗೆ ಅಂತ ಅನಿಸ್ಬಿಡ್ತದೆ ನೋಡ್ರಿಪ್ಪ. ಸಂದೆಂದು ಗೊಂದೆಂದು ಎಲ್ಲ ಮತ್ತೊಂದು ಸರಿ ಹುಡ್ಕೊತೀನಿ. ಮತ್ತು ಇರಿಬಿನೂ ಕೂಡ ಜಾಸ್ತಿ ಆಗಿದ್ದಾವೆ ನೋಡ್ರಿ. ಹಾಗಾಗಿ ಫ್ರಿಜ್ಜಿನ ಕೆಳಗಡೆ ಮತ್ತು ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಮೂಲ್ಯಾಗ ಬಾಕಲು ಸಂದ್ಯಾಗ ಅದೆಲ್ಲನೂ ಕೂಡ ಎಷ್ಟು ಸ್ವಚ್ಛ ಕಸ ಹುಡುಗಿದ್ರು ಮತ್ತೆ ಒಳಗೆ ಸಣ್ಣಗ ಇದು ಉಸುಗು ಥರನೇ ತೆಗೆದು ಬಿಡ್ತಾವವು. ಹಾಗಾಗಿ ಈಗ ಮತ್ತೆ ಒಳ್ಳೆ ಮಳೆ ಅದನ್ನ ಮಾಡೋದಾಗ್ಬಿಡ್ತು ಕೆಲಸ ಒಮ್ಮೊಮ್ಮೆ. ಮತ್ತೇನಾದ್ರೂ ಹಿಂಗೆ ಬಂಡೆ ಗಿಂಡೆ ಕೆಳಗಡೆ ಇಟ್ಟು ಹಿಟ್ಟು ಪಟ್ಟು ನಾದತ್ನಾಗ ಅದೊಂಥರ ಆವಾಜ್ ಬಂದಂಗೆ ಆಗುತ್ತೆ ನೋಡ್ರಿ, ಕಿರಿಕಿರದಂಗೆ ಅಂತ ಅನಿಸ್ಬಿಡ್ತೈತಿ. ಹಾಗಾಗಿ ಎಷ್ಟು ನೀಟ್ ಇಟ್ರು ಎಷ್ಟು ಸ್ವಚ್ಛ ಮಾಡಿದ್ರು ಮನೆ ಕಡಿಮೆನೇ ನೋಡ್ರಿ. ಚಹಾ ಮಾಡ್ಕೊಂಡೀನಿ ರೀ, ಹಾಗೆ ಬ್ರೆಡನ್ನು ತರಿಸಿ ನೋಡ್ರಿ. 10 ರೂಪಾಯಿಗೆ 5 ಬರ್ತಾವ್ರಿ ಇವು ಬ್ರೆಡ. ನನಗೆ ನಾಷ್ಟ ಕಡಿಮೆ ಆಗಿತ್ತು ನೋಡ್ರಿ, ಹಂಗಂತೇಳಿ ಮತ್ತು ಚಹಾ ಬ್ರೆಡ್ ಆದರೂ ತಿಂದ್ರಾಯ್ತು ಅಂತೇಳಿ. ಇಲ್ಲಿ ಕಾಲು ಒಂಥರ ಬಳ ಅನ್ನಂಗೆ ಆತಾವು. ಅದಕ್ಕೆ ಮತ್ತು ಈ ಮಗುನೂ ಇದ್ನಲ್ಲ, ಸೊ ಹಂಗಾಗಿ ಅವ್ನು ಕರ್ಕೊಂಡು ಒಬ್ಬೇಕಿಗೆ ಮನಸ್ಸು ಬರಲ್ರಿಪ್ಪ ಏನರದ್ದು ಮಾಡ್ಕೊಂಡು ತಿನ್ನಬೇಕು ಕುಡಿಬೇಕಂದ್ರೆ. ಸೊ ಚಹಾ ಕೊಡಬೇಡ್ದು ಬಿಡ್ರಿ, ಅಂದ್ರೂ ಬ್ರೆಡ್ ತರಿಸಿದ್ನೆಲ್ಲ ಅದಕ್ಕಂತೆ ಮತ್ತು ನೀನು ಇನ್ನೊಂದು ಸ್ವಲ್ಪ ಬ್ರೆಡ್ ತಿನ್ನಬಾರಪ್ಪ ಅಂತ ಕರೆದ್ನೆ. ಪಾರ್ಕಿಂಗ್ದಾಗ ಆಟ ಆಡಕತ್ತಿದ್ದೇನೆ ರೀ ಅವ ನಾಷ್ಟ ಮಾಡಿ ಹೋಗಿ. ಮಗಳು ನಾ ಲೇಟೆಲ್ಲ ಬರೋದು, ಹಂಗಾಗಿ ಮತ್ತು ನನಗೆ ಅಲ್ಲಿವರೆಗೂ ಅಷ್ಟೊಂದು ತಡೆಯೋದಾಗಲ್ಲ. ಸೊ ಬರ್ರಿ ಈಗ ಚಹಾ ಬ್ರೆಡ್ ತಿಂತಾ ಇದ್ದೀವಿ ನೋಡ್ರಿ ಫ್ರೆಂಡ್ಸ. ಎಲ್ಲರಿಗೂ ಹಾಯ್ ಮಾಡಪ್ಪ ಪಿಲ್ಯ. ಹಾಯ್. ಏನು ಮಾಡತ್ತಿ? ಚಹಾ ಕುಡಿಯಕತ್ತೀನಿ. ಮತ್ತೇನು ಮಾಡಕತ್ತಿದ್ದಿ? ಮತ್ತೇನು ಮಾಡಕತ್ತಿದ್ದಿ? ಚಹಾ ಕುಡಿಯಕತ್ತೀನಿ. ಬ್ರೆಡ್ ಯಾರು ತಿನ್ನತ್ತಾರ? ನಾನು. ಚೆಲ್ಲಿರಿ ಮತ್ತೆ. ಈ ವಿಡಿಯೋನ ಮತ್ತೆ ಎಂಡ್ ಮಾಡ್ತೀನಿ ರೀ. ಸಿಗೋಣ ನೆಕ್ಸ್ಟ್ ವ್ಲಾಗ್ದೊಂದಿಗೆ. ಅಲ್ಲಿವರೆಗೂ ಬಾಯ್.